ಕ್ವಾಲಿಟಿ ಅಂದರೆ ಒಳ್ಳೆ ಗುಣಮಟ್ಟದ ಬೀಜಗಳನ್ನು, ಒಳ್ಳೆ ಗುಣಮಟ್ಟದ ಕಾಳುಗಳನ್ನು ಕೊಟ್ಟರೆ ರೈತರಿಗೆ ಒಳ್ಳೆ ಬೆಳೆ ಸಿಗುತ್ತೆ, ಒಳ್ಳೆ ದನನೂ ಸಿಗುತ್ತೆ. ಇದು ನಮ್ಮ ಒಳ್ಳೆ ಅಭಿಪ್ರಾಯ ಅಂತ. ನರೇಂದ್ರ ಮೋದಿ ಅವರ ಕೇಂದ್ರ ಸಚಿವ ಸಂಪುಟದಲ್ಲಿ ನಡೆದಿರ್ತಕ್ಕಂಥ ಧನದಾನ್ ಯೋಜನೆಯನ್ನ ಅಧಿಕೃತವಾಗಿ ಅಲ್ಲಿ ತುಂಬ ಕೆಳಮಟ್ಟದ ಸಣ್ಣ ಹಿಡುವಳಿದಾರರಿಗೆ, ಕೃಷಿ ರೈತರಿಗೆ ತುಂಬಾ ಅನುಕೂಲ ಆಗುವಂತ ಯೋಜನೆ ಆಗಿದೆ ಇದು. ಇನ್ನಿತರ ಕೃಷಿಯಲ್ಲಿ ತೊಡಗಿರ್ತಾರೆ. ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರ್ಗಳು ಅವರದೇ ಆದಂತ ತುಂಬಾ ದೊಡ್ಡ ಜಾಸ್ತಿ ಮಟ್ಟದ ನೆಲಗಳಿರುತ್ತೆ. ಅದರಿಂದ ಅವರಿಗೆ ಏನೂ ಕೂಡ ಅದ್ರ ದುಡ್ಡಿನ ಅವಶ್ಯಕತೆ ಇರಲಿ, ಏನೂ ಕೂಡ ಅವಶ್ಯಕತೆಗಳು ಬಿರೋಲ್ಲ. ಸಣ್ಣ ರೈತರುಗಳಿಗೆ ಏನಾಗುತ್ತೆ ಅಂದರೆ ಆ 3 ತಿಂಗಳು ಕ್ರಾಪ್ ಅಥವಾ 6 ತಿಂಗಳು ಕ್ರಾಪ್, ವರ್ಷದ ಕ್ರಾಪ್ಗಳನ್ನ ನಂಬ್ಕೊಂಡಿರ್ತಾರೆ. ಈ ಸ್ಕೀಮು ತುಂಬಾ ಚೆನ್ನಾಗಿದೆ. ಅದನ್ನ ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಾಗಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ಕೊಂತಿದ್ದೇನೆ. ಕೃಷಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲ ವಿತರಣೆ ಸುಗಮಗೊಳಿಸಲು ಮತ್ತು ನೀರು ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖವಾಗಿ ಕಡಿಮೆ ಉತ್ಪಾದನೆ, ಕಡಿಮೆ ಬೆಳೆ ತೀವ್ರತೆ ಮತ್ತು ಕಡಿಮೆ ಸಾಲ ವಿತರಣೆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಅತ್ಯಂತ ಹಿಂದುಳಿದ ಯಾದಗಿರಿ ಜಿಲ್ಲೆಗೆ ಅನುಷ್ಠಾನ ಮಾಡಲು ಅವಶ್ಯಕವಾಗಿರುತ್ತದೆ. 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ಇದು ಕೃಷಿ ಸಂಬಂಧಪಟ್ಟ ಏನದು ಧಾನ್ಯ ಕೃಷಿ ಯೋಜನೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ನನ್ನ ಅಭಿಪ್ರಾಯ ಏನದಂದರೆ ಕೇಂದ್ರ ಎಲ್ಲ ಸಚಿವರಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ನಂದೊಂದು ಕಳಕಳಿಯ ಮನವಿ. ವಿಶೇಷವಾಗಿ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜಿಲ್ಲೆಗಳೇನದು ಕೃಷಿ ಅವಲಂಬಿತರಿರ್ತಕ್ಕಂಥದ್ದು ಏರಿಯಾ ಇರ್ತಕ್ಕಂಥದ್ದು. ಅಲ್ಲಿ ಕೂಡ ನೀವು ಏನಾದರೂ ಇದ್ರ ಮಾಡೋದ್ರಿಂದ ಈ ಭಾಗದ ಜನರಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು